ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನಗಂತೂ ಅರ್ಥ ಆಗ್ತಾ ಇಲ್ಲ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಅಂತ ನಮಗೆ ಏನನ್ನ ತೋರಿಸ್ತಾ ಇದ್ದಾರೆ ಅಂತ. ಲಿಟ್ರಲಿ ನಾವು ಏನು ನೋಡ್ತಾ ಇದೀವಿ ಅಂತ ಗೊತ್ತಿಲ್ದಲೇ ನಾನು ಟಿವಿ ಮುಂದೆ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಏನೇ ಆಗಲಿ ಸ್ಮ್ಯಾಕ್ ಡೌನು ಏನಾಯ್ತೋ ಗೊತ್ತಿಲ್ಲ. ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಏನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ಗೆ ಬಂದು ಸೊ ಸ್ಮ್ಯಾಕ್ ಡೌನ್ ವಾಟ್ ಡು ಯು ವಾಂಟ್ ಟಾಕ್ ಅಬೌಟ್ ಅಂತ ಹೇಳ್ತಾರೆ. ಸಡನ್ ಆಗಿ ನಮಗೆ ಜೇಕಬ್ ಫಾಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಕಬ್ ಫಾಟ್ ಅವರು ಕೂಡ ರಿಂಗ್ ಗೆ ಬಂದು ಮೈಕ್ ನ ತಗೊಂಡು ಕೋಡಿ ರೋಡ್ಸ್ ನೀನಿಲ್ಲಿ ಮಾತಾಡ್ತಾ ಇರಲಿಲ್ಲ, ಡ್ರೂ ಮ್ಯಾಕಿಂಟೈರ್ ಅವರು ಏನಾದ್ರು ಬಂದು ಕಾಸ್ಟ್ ಮಾಡಲಿಲ್ಲ ಅಂದ್ರೆ ಎಸ್ ನಿನ್ಗೂ ಕೂಡ ಗೊತ್ತು, ಅದೇ ರೀತಿ ಸ್ಯಾಮಿ ಝೈನ್ ಅವ್ರಿಗೂ ಕೂಡ ಗೊತ್ತು, ನಾನು ನಿಮ್ಮಿಬ್ರನ್ನು ಕೂಡ ಡಾಮಿನೇಟ್ ಮಾಡ್ತಾ ಇದ್ದೆ ಅಂಡ್ ನಾನು ಆ ಒಂದು ಮ್ಯಾಚ್ ಅಲ್ಲಿ ಗೆಲ್ತಾ ಇದ್ದೆ. ಬಟ್ ಡ್ರೂ ಮ್ಯಾಕಿಂಟೈರ್ ಅವರಿಂದ ನಾನು ಆ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದಕ್ಕೆ ಆಗಲಿಲ್ಲ. ಸೊ ಈಗ ನನಗೆ ಕನ್ಸರ್ನ್ ಇರೋದು ನಿನ್ನ ಮೇಲಲ್ಲ, ಡ್ರೂ ಮ್ಯಾಕಿಂಟೈರ್ ಅವರ ಮೇಲೆ. ಸೊ ಡ್ರೂ ಎಲ್ಲಿದ್ರು ಕೂಡ ಈಗಲೇ ಇಲ್ಲಿಗೆ ಬಾ ಅಂತ ನಮ್ಮ ಜೇಕಬ್ ಫಾಟ್ ಅವರು ಡ್ರೂ ಮ್ಯಾಕಿಂಟೈರ್ ಅವ್ರನ್ನ ಕರೀತಾರೆ. ಅಂಡ್ ನಮಗೆ ನಿಕ್ ಕಾರ್ಡಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಿಕ್ ಕಾರ್ಡಿಸ್ ಅವರು ಬಂದು ನನಗೆ ಗೊತ್ತಿತ್ತು ಈ ರೀತಿ ಆಗುತ್ತೆ ಅಂತ, ಅದಕ್ಕೋಸ್ಕರ ನಾನು ಇವತ್ತು ಸ್ಮ್ಯಾಕ್ ಡೌನ್ ಇಂದ ಡ್ರೂ ಮ್ಯಾಕಿಂಟೈರ್ ಅವರಿಗೆ ರಜೆನ ಕೊಟ್ಟಿದ್ದೀನಿ. ಸೊ ಜೇಕಬ್ ಫಾಟ್, ಇದು ಕೋಡಿ ರೋಡ್ಸ್ ಅವರ ಮೈಕ್ ಟೈಮು. ನಾನು ನೀನು ಯಾಕೆ ನನ್ನ ಆಫೀಸಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡಬಾರ್ದು, ಬೇಗ ಬಾ, ಯಾಕಂದ್ರೆ ಎಲಿಮಿನೇಷನ್ ಚೇಂಬರ್ ಇನ್ನೇನು ದಾರಿಲಿದೆ ಅಂಡ್ ರಸಲ್ ಮೇನಿಯಾ ಇನ್ನೇನು ಬರ್ತಾ ಇದೆ ಅಂಡ್ ಈ ಒಂದು ಟೈಮ್ ಅಲ್ಲಿ ನನಗೆ ರಿಸ್ಕ್ ನ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಸಡನ್ ಆಗಿ ಡ್ರೂ ಮ್ಯಾಕಿಂಟೈರ್ ಅವರ ವಾಯ್ಸ್ ನಮಗೆ ಕೇಳಿಸುತ್ತೆ ಅಂಡ್ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಆಡಿಯನ್ಸ್ ಹತ್ರ ಟಿಕೆಟ್ ನ ತಗೊಂಡು ಕೂತ್ಕೊಂಡಿರ್ತಾರೆ. ಅವ್ರು ಅಲ್ಲಿಂದ ಹೇಳ್ತಾರೆ, ನಿಕ್ ಕಾರ್ಡಿಸ್ ನಿನಗೆ ತುಂಬಾನೇ ಧನ್ಯವಾದ, ನೀನು ನನಗೆ ರಜೆನ ಕೊಟ್ಟೆ, ಬಟ್ ಆದ್ರೂ ಕೂಡ ನಾನು ಚಾಂಪಿಯನ್ ಅಂಡ್ ನನಗೆ ಸ್ಮ್ಯಾಕ್ ಡೌನ್ ತುಂಬಾನೇ ಇಷ್ಟ, ಅದಕ್ಕೋಸ್ಕರ ಸ್ಮ್ಯಾಕ್ ಡೌನ್ ನ ಎಂಜಾಯ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಅಂಡ್ ಜೇಕಬ್ ಫಾಟ್, ನಿಜವಾಗ್ಲೂ ಕೂಡ ನೀನು ಬರೀ ಮಾತಾಡ್ತಾ ಇರ್ತೀಯ ಅಷ್ಟೇ, ನೀನು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀಯಲ್ಲ ಆಲ್ ಗ್ಯಾಸ್ ನೋ ಬ್ರೇಕ್ಸ್ ಅಂತ, ಅದು ಬರೀ ಆಲ್ ಬ್ರೋಕ್ಸ್ ನೋ ಬೈಟ್ ಅಂತ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಜೇಕಬ್ ಫಾಟ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವರು ಡ್ರೂ ಮ್ಯಾಕಿಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲ ಬಂದು ನಮ್ಮ ಜೇಕಬ್ ಫಾಟ್ ಅವರನ್ನ ಇಟ್ಕೋತಾರೆ. ನಮ್ಮ ಜೇಕಬ್ ಫಾಟ್ ಅವರು ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ನಿಕ್ ಕಾರ್ಡಿಸ್ ಅವರು ಜೇಕಬ್ ಫಾಟ್ ಅವರನ್ನ ಕನ್ವಿನ್ಸ್ ಮಾಡ್ಕೊಂಡು, ನಿನಗೆ ಡ್ರೂ ಮ್ಯಾಕಿಂಟೈರ್ ಬೇಕು ಅಲ್ವಾ, ನಾನು ನಿನಗೆ ಡ್ರೂ ಮ್ಯಾಕಿಂಟೈರ್ ಅವ್ರನ್ನ ಕೊಡ್ತೀನಿ, ಬಟ್ ದಯವಿಟ್ಟು ಇಲ್ಲಿಂದ ಹೊರಗಡೆ ಹೋಗೋಣ ಬಾ ಅಂತ ಅವರನ್ನ ಕರ್ಕೊಂಡು ಹೋಗ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಹೇಳ್ತಾರೆ, ಕೋಡಿ ರೋಡ್ಸ್ ಇಲ್ಲೆಲ್ಲರೂ ಕೂಡ ನನ್ನಿಂದ ಬಿದ್ದಿದ್ದಾರೆ, ಯಾಕಂದ್ರೆ ನಾನು ಚಾಂಪಿಯನ್ ಅಂಡ್ ಎಲ್ಲರಿಗೂ ಕೂಡ ನನ್ನ ಕಂಡ್ರೆ ಹೊಟ್ಟೆ ಕಿಚ್ಚಿದೆ, ಯಾಕಂದ್ರೆ ನಾನು ಇಲ್ಲಿ ಚಾಂಪಿಯನ್ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು, ಎಲ್ಲರೂ ಕೂಡ ನೀನ್ ಹಿಂದೆ ಬಂದಿರೋದು ನೀನು ಚಾಂಪಿಯನ್ ಆಗಿದೆಯಾ ಅನ್ನೋದಕ್ಕಲ್ಲ, ಬದಲಿಗೆ ನೀನೊಬ್ಬ ಆಸೋಲ್ ಆಗಿದೆಯಾ ಅದಕ್ಕೆ ಅಂತ ಹೇಳ್ತಾರೆ. ಅಂಡ್ ಸ್ಮ್ಯಾಕ್ ಡೌನ್ ನ ಓಪನಿಂಗು ಈ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ನನಗಂತೂ ಇಷ್ಟ ಆಗಲಿಲ್ಲ ಗುರು ಸ್ಮ್ಯಾಕ್ ಡೌನ್ ಓಪನಿಂಗು. ಈ ರೀತಿ ಯಪ್ಪ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದಾಗಿತ್ತು ಗುರು, ಬಟ್ ಡಬ್ಲ್ಯೂ ಅವರು ಈ ರೀತಿ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಮತ್ತೊಮ್ಮೆ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವ್ರನ್ನ ನಿಕ್ ಕಾರ್ಡಿಸ್ ಅವರು ಇವತ್ತು ಇಲ್ಲಿಂದ ಹೊರಟೋಗು ಅಂತ ಕಳಿಸ್ತಾರೆ. ಅಂಡ್ ನಮ್ಮ ಜೇಕಬ್ ಫಾಟ್ ಅವರಿಗೆ ನಿಕ್ ಕಾರ್ಡಿಸ್ ಅವರು ಪ್ರಾಮಿಸ್ ಮಾಡಿದ್ದಾರೆ, ನಿನಗೆ ಡ್ರೂ ಮ್ಯಾಕಿಂಟೈರ್ ಅವ್ರನ್ನ ಆದಷ್ಟು ಬೇಗ ಕೊಡ್ತೀನಿ ಅಂತ. ಇನ್ನ ಬ್ಯಾಕ್ ಸ್ಟೇಜ್ ಅಲ್ಲಿ ಇಂಟ್ರೆಸ್ಟಿಂಗ್ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ. ನಮ್ಮ ಕೋಡಿ ರೋಡ್ಸ್ ಅವರು ಹೋಗಿ ಸ್ಯಾಮಿ ಝೈನ್ ಅವರ ಬಳಿ ಕೇಳ್ತಾ ಇರ್ತಾರೆ, ಸ್ಯಾಮಿ ಝೈನ್ ನಿನ್ ಲೈಫ್ ಅಲ್ಲಿ ಏನೇ ಆಗಿರಬಹುದು, ನೀನು ರಾಯಲ್ ರಂಬಲ್ ಅಲ್ಲೂ ಕೂಡ ಸೋತೋದೆ ಅಂಡ್ ನೆನ್ನೆ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ಸೋತೋದೆ, ಬಟ್ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ನಿನಗೆ ಶೇಮ್ ಆಗಬೇಕು ಕೋಡಿ ರೋಡ್ಸ್, ಯಾಕಂದ್ರೆ ಕಳೆದ ವಾರ ಸ್ಮ್ಯಾಕ್ ಡೌನ್ ನಲ್ಲಿ ನಾನು ಹೆಲ್ಪ್ ನ ಮಾಡೋದಕ್ಕೆ ಹೋದೆ ನಿನಗೆ, ಬಟ್ ನೀನು ನನ್ನ ಬೆನ್ನಿಂದೇನೆ ಚೂರಿ ಆಗ್ತೆ, ಸೊ ನಿನಗೆ ಶೇಮ್ ಆಗಬೇಕು. ಓ ನೀನು ಕಂಪನಿಯ ಬಾಯ್ ಅಲ್ವಾ, ನಿನಗೆ ಎಲ್ಲವೂ ಕೂಡ ಹ್ಯಾಂಡೆಡ್ ಆಗಿ ಸಿಗುತ್ತೆ, ಬಟ್ 10 ವರ್ಷದಿಂದ ನಾನಿಲ್ಲಿ ಕಷ್ಟ ಪಡ್ತಾ ಇದ್ದೀನಿ, ನನಗೆ ಏನು ಕೂಡ ಹ್ಯಾಂಡೆಡ್ ಆಗಿ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನಿನಗೆ ಶೇಮ್ ಆಗಬೇಕು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೇಳ್ತಾರೆ, ಎಸ್ ನಾನು ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡೆ ಸ್ಯಾಮಿ ಝೈನ್, ನೀನ್ ಇಲ್ಲಿ ಯಾವುದೇ ರೀತಿಯ ಆಪರ್ಚುನಿಟಿನ ಯೂಸ್ ಮಾಡ್ಕೋತಾ ಇಲ್ಲ. ಎಸ್ ನೀನು ಇಷ್ಟು ವರ್ಷ ಚಾಂಪಿಯನ್ ಆಗದೆ ಇರೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನೀನೇ ಕಾರಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವರು ಕೋಪದಿಂದ ಕೋಡಿ ಕೋಡಿ ಅಂತ ಕಿರಿಚ್ಕೊಂಡು ಹೋಗಿ ಕೋಡಿ ರೋಡ್ಸ್ ಅವರ ಬಳಿ ಮತ್ತೊಮ್ಮೆ ಸಾರಿ ಕೇಳ್ತಾರೆ. ಅಂಡ್ ಆಗ ಇಡೀ ಕ್ರೌಡು ಬೂ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಸಿಕ್ಕಾಪಟ್ಟೆ ವಿಯರ್ಡ್ ಆಗಿತ್ತು ನಮ್ಮ ಸ್ಯಾಮಿ ಝೈನ್ ಅವರು ಹೋಗಿ ಸಾರಿ ಕೇಳಿದ್ದು. ನಿಜವಾಗ್ಲೂ ಒಳ್ಳೆಯವರು ಆಗಿರ್ಬೇಕು, ಬಟ್ ಸ್ಯಾಮಿ ಝೈನ್ ಅಷ್ಟು ಒಳ್ಳೆಯವರು ನಿಜವಾಗ್ಲೂ ಈ ಜಗತ್ತಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಇದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಹಾಗೆ ಕೋಡಿ ರೋಡ್ಸ್ ಅವರು ಮತ್ತೊಮ್ಮೆ ಒಂದಾಗ್ತಾರೆ. ಇದಾದ್ಮೇಲೆ ನಮಗೆ ಇಲ್ಜಾ ಡ್ರ್ಯಾಗನೋವಾ ಹಾಗೆ ಟಾಮಾ ಟೋಂಗಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ MFT ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ MFT ಅವರ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟಾಮಾ ಟೋಂಗಾ ಅವರು ಡ್ರ್ಯಾಗನೋವಾ ಅವರನ್ನ ಸೋಲಿಸಿದ್ರ ಮುಖಾಂತರ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಸೋಲೋ ಸಿಕ್ಕೋ ಅವರು ಮೈಕ್ ನ ತಗೊಂಡು
ಮಾತಾಡ್ತಾ ಇರ್ತಾರೆ. ಬಟ್ ಹಿಂದೆ ನಮ್ಮ ಡ್ರ್ಯಾಗನ್ ಅವರು ಮತ್ತೊಮ್ಮೆ ಸೋಲೋ ಸಿಕಾವಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ MFT ಅವರು ಡ್ರ್ಯಾಗನ್ ಅವರ ಮೇಲೆ ಅಟ್ಯಾಕ್ ಮಾಡಿದಾಗ ಅವ್ರನ್ನ ಕಾಪಾಡೋದಕ್ಕೆ ಅಪೋಲೋ ಕ್ರೂಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಪೋಲೋ ಕ್ರೂಸ್ ಅವರ ಮೇಲೂ ಕೂಡ MFT ಅವರು ಅಟ್ಯಾಕ್ ಮಾಡ್ತಾರೆ. ಅಂಡ್ ವೈಟ್ 6 ಸ್ಕ್ರೀನ್ ಮೇಲೆ ಅಪಿಯರ್ ಆಗಿ ನಮ್ಮ MFT ಗೆ ವಾರ್ನಿಂಗ್ ನ ಕೊಡ್ತಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಚಾಂಪಿಯನ್ ಜೇಡ್ ಕಾರ್ಗಿಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇಡ್ ಕಾರ್ಗಿಲ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಹೇಳ್ತಾರೆ ಲಿವ್ ಮಾರ್ಗನ್ ಅವರು ಮಂಡೇ ನೈಟ್ ರಾ ಅಲ್ಲಿ ತನ್ನ ಡಿಸಿಷನ್ ನ ತಗೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಅದನ್ನ ಕೇಳೋದಕ್ಕೆ ನಾನು ಕೂಡ ಅಲ್ಲಿ ಇದ್ದೀನಿ. ಲಿವ್ ಮಾರ್ಗನ್ ಅವ್ರೇನಾದ್ರೂ ನನ್ನನ್ನ ಚೂಸ್ ಮಾಡೋದ್ರೆ ಅವರ ಗತಿ ನಿಜವಾಗ್ಲೂ ಕೂಡ ಚೆನ್ನಾಗಿರೋದಿಲ್ಲ. ಅವ್ರೇನಾದ್ರೂ ನನ್ನನ್ನ ಚೂಸ್ ಮಾಡಲಿಲ್ಲ ಅಂದ್ರೆ ಎಲಿಮಿನೇಷನ್ ಚೇಂಬರ್ ನ ಯಾರೇ ಗೆಲ್ಲಿ, ಶಾರ್ಲ್ಟ್ ಫೇರ್ ಆಗಿರಬಹುದು, ನಾಯಾ ಜಾಕ್ಸ್ ಆಗಿರಬಹುದು, ಸ್ಟಿಫನಿ ಸ್ಟಾರ್ಟನ್ ಆಗಿರಬಹುದು, ರಿಯಾ ರಿಪ್ಲಿ ಆಗಿರಬಹುದು, ಯಾರೇ ಬರ್ಲಿ ನಾನು ಅವ್ರನ್ನ ರಸಲ್ ಮೇನಿಯಾದಲ್ಲಿ ನೋಡ್ಕೋತೀನಿ ಅಂತ ಎಲ್ಲರಿಗೂ ಕೂಡ ವಾರ್ನಿಂಗ್ ನ ಕೊಟ್ಟು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಶಾರ್ಲ್ಟ್ ಫೇರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೊ ಜೇಡ್ ಕಾರ್ಗಿಲ್ ಹಾಗೆ ಶಾರ್ಲ್ಟ್ ಫೇರ್ ಅವರ ನಡುವೆ ಒಂದು ಫೇಸ್ ಆಫ್ ನು ಕೂಡ WWE ಅವರು ಇಲ್ಲಿ ಪ್ಲಾನ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ನಮಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫಿಕೇಶನ್ ಗೆ ಒಂದು ಟ್ರಿಪಲ್ ಥ್ರೆಡ್ ವಿಮೆನ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಕಿಯಾನಾ ಜೇಮ್ಸ್, ಶಾರ್ಲ್ಟ್ ಫೇರ್ ಅಂಡ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಸರ್ಪ್ರೈಸಿಂಗ್ಲಿ ನಮ್ಮ ಕಿಯಾನಾ ಜೇಮ್ಸ್ ಅವರು ವಿನ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ನಮ್ಮ ಶಾರ್ಲ್ಟ್ ಫೇರ್ ಅವರು ನಾಯಾ ಜಾಕ್ಸ್ ಅವರಿಗೆ ಫಿಗರ್ 8 ಲೆಗ್ ಲಾಕ್ ನ ಆಗಿರ್ತಾರೆ. ಅಂಡ್ ಹಂಗೆ ನಮ್ಮ ಕಿಯಾನಾ ಜೇಮ್ಸ್ ಅವರು ಶಾರ್ಲ್ಟ್ ಫೇರ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿ ಅವರು ಈಗ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ಸೊ ಈಗ ಪ್ರಾಬಬ್ಲಿ ನಮ್ಮ ಶಾರ್ಲ್ಟ್ ಫೇರ್ ಅವರು ರಸಲ್ ಮೇನಿಯಾದಲ್ಲಿ ಜೇಡ್ ಕಾರ್ಗಿಲ್ ಅವರ ಫೇಸ್ ಮಾಡೋದಿಲ್ಲ ಅಂತ ಅನ್ಕೋತೀನಿ. ರೂಮರ್ಸ್ ಗಳು ಬಂದಿತ್ತು WWE ಅವರು ಜೇಡ್ ಕಾರ್ಗಿಲ್ ಹಾಗೆ ಶಾರ್ಲ್ಟ್ ಫೇರ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಜೇಡ್ ಕಾರ್ಗಿಲ್ ಅವರ ಮ್ಯಾಚ್ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಈಗ ನಮ್ಮ ಶಾರ್ಲ್ಟ್ ಫೇರ್ ಅವರು ಆ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಇಂದ ಅಫಿಷಿಯಲ್ ಆಗಿ ಔಟ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಒಬಾಫೆಮಿ ಹಾಗೆ ಕಿಟ್ ವಿಲ್ಸನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಕಿಟ್ ವಿಲ್ಸನ್ ಅವರು ಒಬಾಫೆಮಿ ಅವರಿಗೆ ಕವಿತೆನ ಹೇಳಿ ತಿಳಿಸ್ತಾ ಇರ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಒಬಾಫೆಮಿ ಅವರು ಇನ್ನೊಂದು ಕವಿತೆ ಹೇಳು ಅಂತ ಹೇಳಿದಾಗ ನಾನು ಬರ್ಕೊಂಡೇ ಬಂದಿಲ್ಲ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಅವರು ಫೋರ್ಸ್ಫುಲಿ ಕವಿತೆನ ಹೇಳ್ತಾರೆ. ಅಂಡ್ ಆ ಒಂದು ಕವಿತೆ ನಮ್ಮ ಒಬಾಫೆಮಿ ಅವರಿಗೆ ಇಷ್ಟ ಆಗೋದಿಲ್ಲ. ಒಬಾಫೆಮಿ ಅವರು ಹಂಗೆ ನಮ್ಮ ಕಿಟ್ ವಿಲ್ಸನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಪವರ್ ಬಾಂಬ್ ನ ಹಾಕೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಆಲ್ಬಾ ಫೈರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ವೀಲ್ ಚೇರ್ ಮೇಲ್ಗಡೆ ನಮ್ಮ ಚೆಲ್ಸಿ ಗ್ರೀನ್ ಅವರು ಕೂಡ ಇರ್ತಾರೆ ಅಂತ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ತನ್ನ ಮೂನ್ ಸಾಲ್ಟ್ ನ ಹಾಕಿ ಆಲ್ಬಾ ಫೈರ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮಗೆ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫಿಕೇಶನ್ ಗೆ ಇನ್ನ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಟ್ರಿಕ್ ವಿಲಿಯಂ, ಕಾರ್ಮೆಲೋ ಏಸ್ ಹಾಗೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಟ್ರಿಕ್ ವಿಲಿಯಂ ಅವರು ವಿನ್ ಆಗಿದ್ದಾರೆ. ಆ ಕಡೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವ್ರಿಗೂ ಕೂಡ ಚಾನ್ಸಸ್ ಗಳು ಕಮ್ಮಿ ಇತ್ತು. ಅಂಡ್ ಅದೇ ರೀತಿ ಕಾರ್ಮೆಲೋ ಏಸ್ ಅವ್ರಿಗೂ ಕೂಡ ಚಾನ್ಸಸ್ ಕಮ್ಮಿ ಇತ್ತು. ಸೊ ಈಗ ನಮ್ಮ ಟ್ರಿಕ್ ವಿಲಿಯಂ ಅವರು ಕೂಡ ಅಫಿಷಿಯಲ್ ಆಗಿ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಟಿಕೆಟ್ ನ ಪಂಚ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ಹಾಗೆ ಜೂಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಡಿಸೆಂಟ್ ಆಗಿ ಸಾಗ್ತಾ ಇರುತ್ತೆ. ಬಟ್ ಸಡನ್ ಆಗಿ ನಾಯಾ ಜಾಕ್ಸ್ ಹಾಗೆ ಲಾಸ್ಟ್ ಲೆಜೆಂಡ್ ಅವರು ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಟ್ಯಾಕ್ ನ ಕಂಟಿನ್ಯೂ ಮಾಡಬೇಕಾದ್ರೆ ನಮ್ಮ ಇಯೋಸ್ಕೈ ಅವರು ಬಂದು ನಾಯಾ ಜಾಕ್ಸ್ ಹಾಗೆ ಲಾಸ್ಟ್ ಲೆಜೆಂಡ್ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕಿ ರಿಯಾ ರಿಪ್ಲಿ ಅವ್ರನ್ನ ಕಾಪಾಡಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಎಸ್, ಮೈನ್ ಇವೆಂಟ್ ಅಲ್ಲಿ ನಮಗೆ ರ್ಯಾಂಡಿ ಆರ್ಟನ್ ಹಾಗೆ ಅಲಿಸ್ಟರ್ ಬ್ಲಾಕ್ ಅವರ ಸಿಂಗಲ್ಸ್ ಮ್ಯಾಚ್ ಬ್ಯಾಕ್ ಸ್ಟೇಜ್ ಅಲ್ಲಿ ಈ ಒಂದು ಮ್ಯಾಚ್ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬೇಕು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು. ರ್ಯಾಂಡಿ ಆರ್ಟನ್ ಅವ್ರಿಗೋಸ್ಕರ ಇವತ್ತಿನ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ತನಕ ನಾನು ಕಾಯ್ತಾ ಇದ್ದೆ. ಇಲ್ಲ ಅಂತಿದ್ರೆ ಎಲಿಮಿನೇಷನ್ ಚೇಂಬರ್ ನ ಕ್ವಾಲಿಫಿಕೇಶನ್ ಮ್ಯಾಚ್ ಆಯ್ತಲ್ಲ, ಅದಾದ್ಮೇಲೆ ನೋಡಿ ಮುಗಿಸ್ತಾ ಇದ್ದೆ ಅಂತಾನೆ ಹೇಳ್ಬೇಕು. ಇನ್ನ ಈ ಒಂದು ಮ್ಯಾಚ್ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ತನ್ನ ಐಕಾನಿಕ್ DDT ನ ಅನೌನ್ಸರ್ ಟೇಬಲ್ ಇಂದ ಕನೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಅಲಿಸ್ಟರ್ ಬ್ಲಾಕ್ ಅವ್ರನ್ನ ರಿಂಗ್ ಒಳಗಡೆ ಹಾಕಿ ಅವರು ಕೂಡ ರಿಂಗ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ರ್ಯಾಂಡಿ ಆರ್ಟನ್ ಅವರಿಗೆ ಚಾಂಪಿಯನ್ಶಿಪ್ ಇಂದ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಆ ಕಡೆ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಚೇಸ್ ಮಾಡ್ಕೊಂಡು ಓಡೋಗ್ತಾರೆ. ಅಂಡ್ ಈ ಕಡೆ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ರ್ಯಾಂಡಿ ಆರ್ಟನ್ ಅವರಿಗೆ ಬ್ಲಾಕ್ ಮ್ಯಾಸ್ಕ್ ನ ಕನೆಕ್ಟ್ ಮಾಡಿ ರ್ಯಾಂಡಿ ಆರ್ಟನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಸೊ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಏನ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಆ ಕಡೆ ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಜೇಕಬ್ ಫಾಟ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂಡ್ ಈಗ ಔಟ್ ಆಫ್ ನೋ ವೇರ್ ನಮ್ಮ ರ್ಯಾಂಡಿ ಆರ್ಟನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಪ್ರಾಬಬ್ಲಿ ವಿ ಆರ್ ಗೆಟಿಂಗ್ ಎ ಫ್ಯಾಟಲ್ 4-way ಮ್ಯಾಚ್ ಅಟ್ ರಸಲ್ ಮೇನಿಯಾ ಅಂತ ಅನಿಸ್ತಾ ಇದೆ. ಏನೇ ಆಗ್ಲಿ ಸ್ಮ್ಯಾಕ್ ಡೌನ್ ಲಿಟ್ರಲಿ ಅಟ್ಟರ್ ಫ್ಲಾಪ್ ಬೋರಿಂಗ್ ಆಗಿತ್ತು. ನನಗಂತೂ ಚೂರು ಇಷ್ಟನೇ ಆಗ್ಲಿಲ್ಲ. ಅಂಡ್ ಈ ಒಂದು ಸ್ಮ್ಯಾಕ್ ಡೌನ್ಗೆ ನಾನು 1 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಅಪ್ಡೇಟ್ಗಳು ತುಂಬಾ ಇದೆ, ಅದನ್ನೆಲ್ಲದನ್ನು ಕೂಡ ನಾಳೆ ತುಂಬಾ ವಿಡಿಯೋಸ್ಗಳು ಬರುತ್ತೆ ಚಾನಲ್ ಅಲ್ಲಿ. ಅಂಡ್ ಈಗ ಕೆಲಸಕ್ಕೆ ಟೈಮ್ ಆಗಿದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಮ್ಮ ವಿನ್ಸ್ ಮೆಕ್ಮನ್ ಹಾಗೆ ಜನರಲ್ ಗ್ರಾಂಟ್ ಅವರ ಕೇಸಲ್ಲೂ ಕೂಡ ದೊಡ್ಡ ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಎಲ್ಲದನ್ನು ಕೂಡ ನಾಳೆ ವಿಡಿಯೋ ಮಾಡಿ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.